ಈ ಎಲ್ಲ ಇಂಟೀರಿಯರ್ ಮಾಡಿರ್ತಕ್ಕಂಥದ್ದು ಇವರೇ. ಹಾಗಾಗಿ ಅವರೆಲ್ಲರ ಬಹಳ ಆತ್ಮೀಯ ಒಡನಾಟ ಇವ್ರಿಗಿತ್ತು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಸೇವಾರತ್ನ ಪ್ರಶಸ್ತಿ ಬಂದಿದೆ. ಇವರೇ ನಿಮ್ಮೆಲ್ಲರ ಅತ್ಯಂತ ಮೆಚ್ಚಿನ ಆತ್ಮೀಯ ಸ್ನೇಹಿತ ಸುದ್ರೆ. Thank you for the super nice introduction, sir. Now it's time for our governor and the very proud moment to present. Thanks, Anna. ನನಗೆ ಲೈನ್ಸ್ ಅಲ್ಲಿ ಎಲೆಕ್ಷನ್ ಅಲ್ಲಿ ನಿಂತಾಗ ನನ್ನ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಮನಿಯಪ್ಪಣ್ಣವರು. ಅದಕ್ಕೆ ಇವಾಗ ಗವರ್ನರ್ ಆದಾಗಲೂ ಕೂಡ ಅವರೇ ಪರಿಚಯ ಮಾಡಿಕೊಡ್ಬೇಕಂತೇಳಿ ನಾನು ಭಾಳ ತಿಳ್ಕೊಂಡಾಗ ಅವರು ಆ್ಯಕ್ಚುಲಿ ಅವರು ಇವತ್ತು ಭಾಳ ಟೈಟ್ ಶೆಡ್ಯೂಲ್ ಇದ್ದಾರೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಹೇಳಿದ್ರು, ಡೋಂಟ್ ವರಿ ನಾನು ಬರ್ತೀನಿ ಮಾಡೋಣ ಅಂತೇಳಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ನಾಗರಾಜ್ ಬೈರಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಲೈನ್ಸ್ಗೆ ಕರ್ಕೊಂಬಂದಿದ್ದು ನಮ್ಮ ಪ್ರೊಫೆಸರ್ ಮಾರಪ್ಪ ಸರ್. ನಾನು ಬಂದು 1 ವರ್ಷದ ನಂತರ ನನಗೆ ಬೈರಿ ಸರ್ ಪರಿಚಯ ಆಗಿದ್ದಾರೆ. ಅವರು ಗವರ್ನರ್ ಆಗೋದಕ್ಕೆ ಮುಂಚೆನೇ ಹೇಳಿದರು, ನನಗೆ ನೀನು ಆರ್ಸಿ ಆಗಬೇಕು, ನೀನು ರೆಡಿ ಆಗು, ನಾನು ಗವರ್ನರ್ ಆಗ್ತೀನಿ ಅಂತೇಳಿ. ಅವತ್ತಿಂದ ಇವತ್ತುವರೆಗೂ ಅವರು ನಮ್ಮ ಕೈ ಬಿಡಲಿಲ್ಲ. ಸೊ ಅದು ಭಾಳ ಖುಷಿ ಇದೆ. ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ನಮ್ಮನ್ನು. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು 4 ತಿಂಗಳ ಹಿಂದೆ ಮಾತಾಡಿದಾಗ ಬೈರಿ ಸರ್ ನಾನು ಇಬ್ಬರೇ ಇದ್ದಿದ್ದು. ಆಮೇಲೆ ಇಷ್ಟು ಜನ ಸೇರಿದ್ದಾರೆ ನಿಮ್ಮ ಜೊತೆ. ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ತಲೆ ಬಾಗಿ ನಮಸ್ಕಾರ ಮಾಡ್ತೀನಿ. ಕಾರಣ ಏನಂತಂದರೆ, ನಂಬಿಕೆ ಇಟ್ಟು ನೀವೆಲ್ಲ ನಮ್ಮ ಜೊತೆ ಬಂದಿದ್ದೀವಿ. ಭಾಳ ಕಷ್ಟ ಆಯ್ತು ಈ ಸತಿ ನಾವು ಜಿಲ್ಲೆ ಮಾಡೋದು. ಆಮೇಲೆ ನಂಬಿಕೆ ಉಳಿಸ್ಕೊಳ್ಳೋದನ್ನು ಭಾಳ ಕಷ್ಟ ಆಯಿತು. ಈ ಒಂದು ಪರಿಶ್ರಮದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ನಮ್ಮ ಜಿಲ್ಲೆನ ಭಾಳ ಉನ್ನತ ಮಟ್ಟದಲ್ಲಿ ನಡೆಸಬೇಕು ಅನ್ನೋದೇ ನಮ್ಮ ಒಂದು ಚಾಲೆಂಜ್. ನಾನಾಗಲಿ, ನಮ್ಮ ವಿಡಿಜಿಗಳಾಗಲಿ, ನಮ್ಮ ಬೈರಿ ಸರ್ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲೆನ ಹೇಗೆ ನಡೆಸ್ತೀವಿ ಅಂತ ತೋರಿಸೋದೇ ನಮಗೊಂದು ದೊಡ್ಡ ಚಾಲೆಂಜ್ ಆಗಿದೆ. 3ನೇ ಉಪಜಿಲ್ಲಾ ರಾಜ್ಯಪಾಲರು ಭ್ರಮರಾವ್ ಬಂದಿದ್ದಾರೆ. ಮೇಡಮ್ ಬನ್ನಿ, ಮುಂದೆ ಬನ್ನಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಲೈ ಡಾಕ್ಟರ್ ಬಾಲಗಂಗಾಧರ್ ಶಾಸ್ತ್ರಿ ಸರ್, ನಮಗೆ ಆತ್ಮೀಯವಾದಂಥ ಸ್ವಾಗತ ಸರ್. ನಮ್ಮ VM ರಾವ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವೆಲ್ಕಮ್ ಯು ಸರ್. ನಮ್ಮ ಅನಿರುದ್ಧ ಅವರು ಬಂದು ಸ್ವಲ್ಪ ಅರ್ಜೆಂಟ್ ಅಂತೇಳಿ ಅವ್ರು ಹೊರಟರು. ನಮ್ಮ ಕಾರ್ಯಕ್ರಮ ಶುರುವಾಗೋದೊಂದು ಅರ್ಧ ಗಂಟೆ ಲೇಟ್ ಆಯಿತು. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ನಾಗರಾಜ್ ಬೈರಿ ಸರ್, ಅವರು ಐಡಿಯಾಗಿನೇ ಭಾಳ ಫೇಮಸ್ ಆಗಿಬಿಟ್ರು ನಮ್ಮ ಅಲೈನ್ಸ್. 2 ವರ್ಷ, ಇನ್ನೂ ಬಹುಶಃ ಇನ್ನೂ ಒಂದು 10 ವರ್ಷ ಅವ್ರನ್ನ ಐಡಿಯಾ ಅನ್ನೋದನ್ನು ಮರೆಯಲ್ಲ ಅಂತ ಅನ್ಸುತ್ತೆ ಜನ. ಸೊ ನಮ್ಮ ಸ್ಪಾನ್ಸರಿಂಗ್ ಡಿಸ್ಟ್ರಿಕ್ಟ್ ಗವರ್ನರ್ ಅಲೈ ಮಹಾಬಲೇಶ್ವರ ಬೈರಿ ಸರ್ ವೇದಿಕೆಗೆ ಬರಬೇಕು. ದಯಮಾಡಿ ಬನ್ನಿ ಸರ್. ಸರ್ ನಿರಂಜನ್ ಸರ್ ಮಹಾಬಲೇಶ್ವರ ಅವರನ್ನು ಕರ್ಕೊಂಡು ಬಂದು ವೇದಿಕೆ ಕರ್ಕೊಂಡು. ಹಾಗೆ ಉಡುಪಿಯಿಂದ ಶ್ರೀಧರ್ ಶನಿವಾರ ಸರ್ ಬಂದಿದ್ದಾರೆ. ಅವರು ಬಹಳ ಕಡಿಮೆ ವ್ಯವಧಿಯಲ್ಲಿ ನಮಗೆ ಬಹಳ ಆತ್ಮೀಯರಾಗಿದ್ದಾರೆ ಸರ್. ತಮಗೂ ಕೂಡ ಸ್ವಾಗತ ಸರ್. ಹಾಗೆ ನಮ್ಮ ಸಹೋದರ ಕರೀಂನಗರದಿಂದ ಮೋರ ಅಂಜಯ್ಯನವರು ಬಂದಿದ್ದಾರೆ ಸರ್. ಐ ವೆಲ್ಕಮ್ ಯು ಸರ್. ನಮ್ಮ ಜೊತೆಗೆ ಇದ್ದು ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಮುನಿಯಪ್ಪಣ್ಣ ಅವರನ್ನು ಸರ್ ಅಂತ ಕರೆಯುತ್ತಾರೆ, ಏನೋ ಭಾಳ ದೂರ ಅನಿಸುತ್ತೆ. ಹಾಗಾಗಿ ಅವರನ್ನು ಅಣ್ಣ ಅಂತಲೇ ಕರಿತೀನಿ ಸರ್. ತಮಗೂ ಕೂಡ ಸ್ವಾಗತ ಸರ್. 3 ಜನ YCC ಗವರ್ನರ್ಗಳಿದ್ದಾರೆ. ಶೋಭಾ ಮಹೇಶ್ ಅವರು, ಮಧುರಾ ಅಶೋಕ್ ಕುಮಾರ್ ಅವರು, ಶೋಭಾ ವಿಶೂರ್ ಅವರು, ತಮ್ಮಗಳಿಗೂ ಕೂಡ ಸ್ವಾಗತ ಮೇಡಮ್. ನಮ್ಮ DCS ಬಲ ಎಡ ಅಂತ ಹೇಳ್ತಾರೆ ಡಾಕ್ಟರ್ ಕಾಂತಿಮತಿ ಅವರು, ತಮಗೂ ಕೂಡ ಸ್ವಾಗತ. ನಮ್ಮ DCP ಮುಕುಂದ ಕೃಷ್ಣರವರು, ಅವರಂತೂ ಒಂಥರ ಟೈರ್ಲೆಸ್.
ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ತಮಗೂ ಕೂಡ ಸ್ವಾಗತ ಸರ್. ಸ್ವಲ್ಪ ಎಲ್ಲ ಚಪ್ಪಾಳೆ ಹೊಡೆದ್ರೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಡಿಸ್ಟ್ರಿಕ್ಟ್ ಯಾರು ಉಮೇಶ್ ಚಂದ್ರ ಅವರು ಇದ್ದಾರೆ, ತಮಗೂ ಕೂಡ ಸ್ವಾಗತ ಸರ್. ನಮ್ಮ ಭೀಷ್ಮಾಚಾರ್ಯ ಅದೇ ಪ್ರೊಫೆಸರ್ ಕೆ ಮಾರಪ್ಪ ಸರ್, ತಮಗೂ ಕೂಡ ಸ್ವಾಗತ ಸರ್. PHP ಫೋರಂ ಶಶಿಕಲಾ ಸೂರ್ಯಕಲಾ ಮೇಡಮ್, ತಮಗೂ ಕೂಡ ಸ್ವಾಗತ. ಮೆರ್ಲೋ ಚೇರ್ಮನ್ ಅದೇ ಚಂದ್ರಶೇಖರ್ ಅವ್ರಿಗೂ ಕೂಡ ಸ್ವಾಗತ. LMF ಕೋಆರ್ಡಿನೇಟರ್ ಆಗಿ ಒಬ್ಬರು ಡೈನಮಿಕ್ ಲೀಡರ್ನ ಹಾಕಿದ್ದೀವಿ ಸರ್ ಈ ಸತಿ. ಯಾಕಂತಂದರೆ ಅವರಿದ್ದರೆ LMF ನಮ್ಗೆ ಸಿಗೋದು ಭಾಳ ಈಸಿ. ಸೊ ಹಾಗಾಗಿ ನೇತ್ರ ರಾಮಚಂದ್ರ ಅವರು, ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಯಿತು 3 ತಿಂಗಳ ಹಿಂದೆ. ಆದರೂ ಕೂಡ ಅವ್ರು ಮಾತು ಕೊಟ್ಟರು, ನೀನು ಗವರ್ನರ್ ಆದಾಗ ನಿಮ್ಮ ಜೊತೆ ಇದ್ದೇ ಇರ್ತೀನಪ್ಪ ಅಂತೇಳಿ. ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಮೇಡಮ್, ತಮಗೂ ಕೂಡ ಸ್ವಾಗತ. ADCS ADCT ಸಾಮಾನ್ಯವಾಗಿ ನಾವು ಪೋಸ್ಟ್ಗಳು ಕೊಡ್ತೀವಿ, ಅವ್ರೇನು ಯಾವುದ್ರಲ್ಲೂ ಇರೋದಿಲ್ಲ ಆ್ಯಕ್ಟಿವ್ ಆಗಿ. ಬಟ್ ಆದರೆ ಡೇ 1ಇಂದನೂ ಕೂಡ ADCS ADCTನೂ ನಮ್ಮ ಜೊತೆ ಇದ್ದಾರೆ. ನಿರಂಜನ್ ಅವರಲ್ಲಿ, ನಮ್ಮ ಶಂಕರ್ಲಿಂಗ ಅವರು ಕೂಡ ನಮ್ಮ ಜೊತೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. 3 ಜನ ರೀಜನ್ ಚೇರ್ಪರ್ಸನ್ಗಳು, ಒಬ್ಬರು ಹೇಮಂತ್ ಕುಮಾರ್ ನಮ್ಮ ಕ್ಲಬ್ನವರು, ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಮತ್ತು 2ನೇವರು ಡಾಕ್ಟರ್ ರಾಜು ಅವರಂತ ಅವ್ರಿಗೆ ಕೇಳ್ಕೊಳ್ಳೋದಷ್ಟೇ, ಅವರು ವರ ಕೊಡ್ತಾನೆ ಇರ್ತಾರೆ. 2 ಕ್ಲಬ್ ಬೇಕು ಅಂತಂದರೆ 1 ವಾರದಲ್ಲಿ 2 ಕ್ಲಬ್ ರೆಡಿ ಆಗುತ್ತೆ. ಹಾಗೆ ನಮ್ಮ ಮಂಜುಳಾ ಶಂಕರ್ ಮೇಡಮ್, ಮಂಜುಳಕ್ಕ ಅಂತಲೇ ಕರಿಬೇಕು ಮಂಜುಳಾ ಮೇಡಮ್. ಮತ್ತು 6 ಜನ ಝೋನ್ ಚೇರ್ಪರ್ಸನ್ಸ್. ರವಿ ಬರಲಿಲ್ಲ ಅಂತ ಮೋಸ್ಟ್ಲಿ ಬಂದಿದ್ದಾರಾ? ರವಿ ಬರಲಿಲ್ಲ. ಪಂಕಜ ಮೇಡಮ್ ಎಲ್ಲಿದ್ದೀರಿ? ಪಂಕಜ ಮೇಡಮ್ ಝೋನ್ ಚೇರ್ಪರ್ಸನ್. ಇನ್ನೊಬ್ಬರು ಪರಿಮಳ ಆಚಾರ್, ಇವತ್ತು ನಮಗೆ ಆಶೀರ್ವಾದ ಮಾಡ್ತಾನೆ ಇದ್ದಾರೆ ಅವರು ಬಂದಾಗಿಂದ. ನಿನ್ನೆ ಎಲ್ಲ ಬಂದು ದೀಪ ಎಲ್ಲ ಅಲಂಕಾರ ಮಾಡಿ, ನಿನ್ನೆನೇ ಒಂದು ರೌಂಡ್ ಆಶೀರ್ವಾದ ಆಯಿತು ಸರ್. ಅವ್ರ ಆಶೀರ್ವಾದ ಆದ ತಕ್ಷಣ ಜೋರು ಮಳೆ ಶುರುವಾಯಿತು. ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ಸಿಕ್ತು ಅಂತ ಆಯಿತು. ಹಾಗೆ ತಾರಾ ಕುಮಾರಿ ಮೇಡಮ್ ಅವರು ನಮ್ಮ ಜಡ್ಜಿ, ಮತ್ತು ವರಲಕ್ಷ್ಮಿ ಮೇಡಮ್ ಅವರು ಅಷ್ಟೇ ವರ ಕೊಡ್ತಾನೆ ಇರ್ತಾರೆ. ಇದ್ದಿದ್ರು ಮೇಡಮ್ ಮುಂದೆ ಬನ್ನಿ, ದಯವಿಟ್ಟು ನಿಮ್ಮ ಕೇಳಿದ್ರೆ ಬನ್ನಿ. ನಮಗೆ ಡಿಸ್ಟ್ರಿಕ್ಟ್ ಡೈರೆಕ್ಟ್ರಿಗಾಗಲಿ ಯಾವುದಕ್ಕೆ ನಾವು ಕೇಳಿದ್ರು ಕೂಡ ನಮಗೆ ಇಲ್ಲ ಅಂತ ಹೇಳಲ್ಲ. ಹಾಗೆ ಕೆಲಸನೂ ಕೂಡ ಮಾಡ್ತಿದ್ದಾರೆ. ತಮಗೂ ಕೂಡ ಸ್ವಾಗತ ಮೇಡಮ್. ಹಾಗೆ ಶಶಿಕಲಾ ಪಾಟೀಲ್ ಮೇಡಮ್, ಅವರು ಭಾಳ ಸೈಲೆಂಟು, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಏನು ಗೊತ್ತಿಲ್ಲ ಅಂತಂದ್ರೂ ಕೂಡ ನನಗೆ ಹೇಳ್ಕೊಡಿ, ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಒಟ್ಟು ನಮ್ಮ ಕ್ಯಾಬಿನೆಟ್ 53 ಜನ ನಾವು ಕ್ಯಾಬಿನೆಟ್ ಫಾರ್ಮ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ ನಾಗಲ್ಗೌಡ. ಯಾಕಂದರೆ ನಾವು ಅವ್ರನ್ನ ಬಿಟ್ಟು ಯಾವುದನ್ನು ಲೆಕ್ಕ ಹಾಕೋದಿಲ್ಲ. ಸೊ ಹಾಗಾಗಿ ಎಲ್ಲ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ಸ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಂಡ್ಯದಿಂದ VDGಗಳು ಬಂದಿದ್ದಾರೆ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ನಾಗರಾಜ್ ಬೈರಿ ಅವರು ಇಡೀ ವರ್ಷ ಇಂದ್ರಕ್ಕ ಅಂತ ಅವ್ರ ಹೆಸರು ಜಪ ಮಾಡ್ತಾನೆ ಇದ್ರು. ಯಾಕಂತಂದರೆ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗಳಿಸಿರುವಂಥ ಸಾಧನೆಯಲ್ಲಿ ಅವ್ರಿಗೆ ಅರ್ಥ ಹೋಗುತ್ತೆ ಸರ್. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ, ನಮ್ಮ ಸ್ಪಾನ್ಸರಿಂಗ್ ಡಿಸ್ಟ್ರಿಕ್ಟ್ ಗವರ್ನರ್ ಬೈರಿ ಸರ್ ಬಂದಿದ್ದಾರೆ. ಅವರ ಹೆಸರು ಮಹಾಬಲೇಶ್ವರ ಅಂತೇಳಿ, ನಮ್ಮ ಬೈರಿ ಸರ್ ಅವರ ಅಣ್ಣ ಅವರು. ಎಲ್ಲರೂ ನೋಡ್ಕೊಬಿಡಿ, ಅವ್ರು ಬರೋದು ಭಾಳ ಕಡಿಮೆ ನಮ್ಮ ಜಿಲ್ಲೆಗೆ. ಇವತ್ತು ಬಂದಿದ್ದಾರೆ ಸರ್, ತಮಗೂ ಕೂಡ ಸ್ವಾಗತ ಸರ್. ಹಾಗೆ ನನ್ನ ಹಳೆಯ ಸ್ನೇಹಿತರುಗಳು ಸಾಕಷ್ಟು ಜನ, ಶಿವಣ್ಣ ಬಂದಿದ್ದಾರೆ, ನಮ್ಮ ಬೈರಿ ಸರ್ KRC ಅವರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಹೊಸ ಜಿಲ್ಲೆಯಿಂದ 3ನೇ ಉಪಜಿಲ್ಲಾ ರಾಜ್ಯಪಾಲ ಅಂತ ಬ್ರಹ್ಮರಾವ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇನ್ನು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಬಳ್ಳಾರಿಯಿಂದ ವಿದ್ಯಾವತಿ ಬಂದಿದ್ದಾರೆ, ಮತ್ತು ಅವ್ರ ಮನೆಯವರು ಬಂದಿದ್ದಾರೆ ಸರ್, ತಮಗೂ ಕೂಡ ಸ್ವಾಗತ ಸರ್. ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಅಕ್ಕ ಭಾವ ಬಂದಿದ್ದಾರೆ ಸರ್, ನಿಮಗೂ ಕೂಡ ಸ್ವಾಗತ ಸರ್. ಹಾಗೆ ಎಲ್ಲ ನನ್ನ ಸ್ನೇಹಿತರುಗಳು, ಯಾರನ್ನಾದರೂ ಬಿಟ್ಟರು ಕೂಡ ಯಾರು ತಪ್ಪು ತಿಳ್ಕೊಬೇಡಿ. ನಮ್ಮ ಅತ್ತೆ ಬಂದಿದ್ದಾರೆ, ಮತ್ತು ನಮ್ಮ ನಾದಿನಿ ಅವ್ರ ಮನೆಯವರು ಬಂದಿದ್ದಾರೆ, ಅವ್ರ ಮಗಳು ಬಂದಿದ್ದಾರೆ. ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ, ಹಾಗೆ ಲಾಸ್ಟ್ ಇಯರು ನಮ್ಮದು ಇದು ಕ್ಲಬ್ ಇನ್ಸ್ಟಾಲೇಷನಲ್ಲಿ ನಮ್ಮ ಬೈರಿ ಸರ್ ಇನ್ಸ್ಟಾಲೇಷನ್ ಮಾಡುವಾಗ ಒಂದು
ಲೇಡಿಗೆ ಸೀಮಂತ ಮಾಡಿದ್ದೀವಿ ಸರ್ ನಾವು ಮತ್ತೆ ನಮ್ಮ ಥರ್ಡ್ ಬಿಲ್ಡಿಂಗ್ ಕ್ಲಬ್ನವರು ಎರಡು ಸೇರಿ ಆ ಮಗು ಹುಟ್ಟಿದೆ, ಚೆನ್ನಾಗಿ ಹುಟ್ಟಿದೆ. ಅದಕ್ಕೆ ಅದನ್ನು ಇವತ್ತು ನಿಮ್ಮ ಸಮ್ಮುಖದಲ್ಲಿ ನಮ್ಮ ಅಲೈನ್ಸ್ ಫ್ಯಾಮಿಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರ ಮದರ್ ಗಾರ್ಡಿಯನ್ ಆಗಿರ್ತಾರೆ, ಅವಳು ದೊಡ್ಡವಳಾದ್ಮೇಲೆ ನಮ್ಮ ಅಲೈನ್ಸ್ ಹೇಳಿ ಇದು ಮಾಡಿದ್ದೀವಿ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ 1 ವರ್ಷದ ಬೇಬಿಯಿಂದ ನಮ್ಮ ಕ್ಲಬ್ಬಲ್ಲಿ ಇನ್ನೊಬ್ರು ಮೆಂಬರ್ ಈಗ ತಮಗೆ ಬರ್ತಾರೆ ಸರ್, ಅವ್ರಿಗೆ 97 ಇಯರ್ಸ್. ಸೊ 1ರಿಂದ 97 ತನಕ ನಾವು ರೀಚ್ ಆಗಿದ್ದೀವಿ. ಸೊ ಹಾಗಾಗಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ನೋಡಿ, ಅದೇ ಬೇಬಿ ಕರ್ಕೊಂಡು ಬನ್ನಿಮ್ಮ. ಸೊ ನಾವಿಬ್ರು ಅವತ್ತು ಆಶೀರ್ವಾದ ಮಾಡಿದ್ದೀವಿ, ನೋಡ್ತಾ ಇದ್ದೀವಿ ಸರ್. ಸೊ ಹಾಗಾಗಿ ಇವತ್ತು ಭಾಳ ಖುಷಿ ಆಗುತ್ತೆ ಅದನ್ನು ನೋಡೋದಕ್ಕೆ. ನಮ್ಮ ಅಲಯನ್ಸ್ ಫ್ಯಾಮಿಲಿಗೆ ಆ ಮಗು ಇವತ್ತು ಎಂಟ್ರಿ ಕೊಡ್ತಾ ಇದೆ. ನಮ್ಮ ಕ್ಲಬ್ ಹುಟ್ಟಿದ ದಿನ ಇವತ್ತು, ಅದು ನಮ್ಮ ಒಂದು ಸಂಸ್ಥೆಗೆ ಬರ್ತಾ ಇದೆ ಅಂತ ಹೇಳ್ತಾ ಇವತ್ತು ಒಂದು ಅವಕಾಶ ನನಗೆ